ಓಂ ಸಹಸ್ರಶೀರ್ಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠದ್ದಶಾಂಗುಲಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ಲಾಭದಾಯಕ, ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, 2024 ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಮೇಷರಾಶಿಯವರಿಗೆ ಹೇಗಿರುತ್ತೆ ಅನ್ನುವಂಥದ್ದನ್ನ ಈ ವಿಡಿಯೋ ನಾವು ನೋಡೋಣ. ಮುಖ್ಯವಾಗಿ ಈ ಫೆಬ್ರವರಿ ತಿಂಗಳಲ್ಲಿ ನಾವು ಮಾಘ ಮಾಸ ಅಂತ ಹೇಳ್ತೀವಿ. ಅತ್ಯಂತ ಶುಭವಾದ ಮಾಸ, ಶುಭ ಕಾರ್ಯಗಳಿಗೆ. ಸಾಧಾರಣವಾಗಿ ನಾವು ನೋಡ್ತಾ ಇರ್ಬೋದು, ಈ ಮಾಘ ಮಾಸದಲ್ಲಿ ಹೆಚ್ಚು ಶುಭ ಕಾರ್ಯಗಳು, ಅದರಲ್ಲಿ ಮದುವೆ, ಉಪನಯನ, ಇನ್ನಿತರ ಶುಭ ಕಾರ್ಯಗಳನ್ನ ಹೆಚ್ಚು ನಾವು ಮಾಡ್ತೀವಿ. ದೇವಸ್ಥಾನದ ಕುಂಭಾಭಿಷೇಕ ಕೂಡ ನಾವು ಮಾಘ ಮಾಸದಲ್ಲಿ ಮಾಡುವಂಥದ್ದು ಅತ್ಯಂತ ಶ್ರೇಯಸ್ಕರ. ಕಾರಣ ಉತ್ತರಾಯಣ ಬಂದಿರುತ್ತೆ. ಸರಿ, ಹಾಗಾದ್ರೆ ಈ ಮೇಷರಾಶಿಯವರಿಗೆ ಹೇಗಿದೆ ಗ್ರಹಗಳ ಬದಲಾವಣೆಗಳು? ಒಟ್ಟು 5 ಸಲ ಬದಲಾವಣೆಗಳಿದೆ ಈ ಒಂದು ಮಾಸದಲ್ಲಿ. 1ನೇ ತಾರೀಕು ಫೆಬ್ರವರಿ 1ನೇ ತಾರೀಕು ಬುಧ ಮಕರ ರಾಶಿಗೆ ಪ್ರವೇಶವಾಗ್ತಾರೆ. ಅಂದ್ರೆ ಮೇಷರಾಶಿಗೆ 10ನೇ ಮನೆ ಆಯಿತು. ಇನ್ನು 5ನೇ ತಾರೀಕು ಫೆಬ್ರವರಿ 5ನೇ ತಾರೀಕು ಕುಜ ಮಕರ ರಾಶಿಗೆ ಪ್ರವೇಶವಾಗ್ತಾರೆ. ನಿಮ್ಮ ರಾಶಿಗೆ ಅಧಿಪತಿ, ಮೇಷರಾಶಿಗೆ ಅಧಿಪತಿ ಯಾರು? ಕುಜ. ಅವರು 10ನೇ ಮನೆಗೆ ಬರ್ತಾರೆ, ಉಚ್ಚ ಸ್ಥಾನಕ್ಕೆ ಬರ್ತಾರೆ. ಉಚ್ಚ ಸ್ಥಾನ ಅಂತಂದ್ರೆ ಎಕ್ಸಾಲ್ಟೆಡ್ ಪೊಸಿಷನ್, ಅದ್ಭುತವಾದ ಸ್ಥಾನ. ಇನ್ನು ಫೆಬ್ರವರಿ 12ನೇ ತಾರೀಕು ಶುಕ್ರ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ, ಅಂದ್ರೆ ಮಿತ್ರನ ಮನೆ, ಫ್ರೆಂಡ್ ಹೌಸ್ಗೆ ಪ್ರವೇಶ ಮಾಡ್ತಾರೆ. ಇನ್ನು 13ನೇ ತಾರೀಕು ರವಿ ಕುಂಭ ರಾಶಿಗೆ ಬರ್ತಾರೆ. ನಿಮ್ಮ ರಾಶಿಯಿಂದ 11ನೇ ಮನೆ, ಲಾಭಸ್ಥಾನ, ಆದರೂ ಶತ್ರುವಿನ ಮನೆ. ಇನ್ನು 19ನೇ ತಾರೀಕು ಫೆಬ್ರವರಿ ಬುಧ ಮತ್ತೆ ಕುಂಭ ರಾಶಿಗೆ ಪ್ರವೇಶ ಮಾಡ್ತಾರೆ. ಮಕರ ರಾಶಿಗೆ ಆಗಲೇ ಪ್ರವೇಶ ಮಾಡಿರ್ತಾರೆ 1ನೇ ತಾರೀಕು, ಮತ್ತೆ ಕುಂಭ ರಾಶಿಗೆ ಪ್ರವೇಶ ಮಾಡ್ತಾರೆ 19ನೇ ತಾರೀಕು ಬುಧ ಗ್ರಹ. ಈ 5 ಬದಲಾವಣೆಗಳನ್ನು ನಾವು ಕಾಣಬಹುದು ಈ ತಿಂಗಳು. 15ನೇ ತಾರೀಕು ಫೆಬ್ರವರಿ 15 ಕುಮಾರ ಷಷ್ಠಿ ಅನ್ನುವಂತಹ ಮಹಾಮಹೋತ್ಸವ, ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂಥ ದಿನ. 16ನೇ ತಾರೀಕು ಫೆಬ್ರವರಿ 16ನೇ ತಾರೀಕು ರಥಸಪ್ತಮಿ, ಅಂದ್ರೆ ಸೂರ್ಯ ಜಯಂತಿ ಅಂತ ಹೇಳ್ತೀವಿ. ಸೂರ್ಯನನ್ನು ಆರಾಧನೆ ಮಾಡುವಂಥವ್ರು ಹೆಚ್ಚು ಪೂಜೆಯನ್ನು ಮಾಡ್ತಾರೆ. ನಿಮ್ಗೆ ಗೊತ್ತಿರಲಿ, ಉತ್ತರಾಯಣಕ್ಕೆ ಅಧಿಪತಿನೇ ಸೂರ್ಯ. ಇನ್ನು 9ನೇ ತಾರೀಕು ಫೆಬ್ರವರಿ 9 ಅಮಾವಾಸ್ಯೆ ಇರುವಂಥದ್ದು. ಫೆಬ್ರವರಿ 24ನೇ ತಾರೀಕು ಪೌರ್ಣಮಿ, ಅದು ವ್ಯಾಸ ಪೌರ್ಣಮಿ, ಬಹಳ ಶ್ರೇಯಸ್ಕರವಾಗಿರ್ತಕ್ಕಂಥ ಪೌರ್ಣಮಿ. ಸರಿ, ಮೇಷರಾಶಿಗೆ ಹಾಗಾದ್ರೆ ಗ್ರಹ ಸ್ಥಿತಿಗಳು ಎಲ್ಲೆಲ್ಲಿದೆ? 10ನೇ ಮನೆಯಲ್ಲಿ ನಿಮಗೆ ಬುಧ ಇರ್ತಾರೆ, 10ನೇ ಮನೆಯಲ್ಲಿ ಕುಜ ಬರ್ತಾರೆ, 10ನೇ ಮನೆಗೆ ಶುಕ್ರ ಬರ್ತಾರೆ. 3 ಗ್ರಹಗಳು 10ನೇ ಮನೆಗೆ ಬರ್ತಾರೆ ಅಂತ ಹೇಳಿದೆ. 10ನೇ ಮನೆ ಅಂದ್ರೆ ಏನು? ದಶಮ ಸ್ಥಾನ, ವೃತ್ತಿ ಸ್ಥಾನ ಅಂತ ಕರಿತೀವಿ. ಅಂದ್ರೆ ಮಾಡುವಂತಹ ಕರ್ಮ, ಉದ್ಯೋಗ, ಯಾವ ತರ ಉದ್ಯೋಗದಲ್ಲಿ ಏನು ಅಭಿವೃದ್ಧಿ, ಹೇಗಿದೆ, ಯಾವ ತರ ಅನ್ನುವಂಥದ್ದಾದ್ರೆ, ಈಗ ನೋಡಿ, ನಿಮ್ಮ ರಾಶಿಯಿಂದ 2 ಮತ್ತು 7ನೇ ಮನೆ ಅಧಿಪತಿ, ರಾಶಿಯಿಂದ 2ನೇ ಮತ್ತೆ 7ನೇ ಮನೆ ಅಧಿಪತಿ. 2ನೇ ಮನೆಯನ್ನ ಕುಟುಂಬ ಸ್ಥಾನ, ಧನಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ, ಹಾಗೂ 7ನೇ ಮನೆಯನ್ನ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಮತ್ತೆ ವೈವಾಹಿಕ ಜೀವನ ಅಥವಾ ಕಳತ್ರ ಜೀವನ ಅಂತ ನಾವು ಕರಿತೀವಿ. ಇಷ್ಟಕ್ಕೆಲ್ಲ ಅಧಿಪತಿಯಾದಂಥ ಶುಕ್ರ 10ನೇ ಮನೆಗೆ ಬರ್ತಾ ಇದ್ದಾರೆ, ಶನಿಯ ಮನೆಗೆ ಬರ್ತಾ ಇದ್ದಾರೆ, ಮಿತ್ರನ ಮನೆಗೆ ಬರ್ತಾ ಇದ್ದಾರೆ, ತ್ರಿಕೋಣಾಧಿಪತಿ ಮನೆಗೆ ಬರ್ತಾ ಇದ್ದಾರೆ. ಅಂದ್ರೆ ಶುಕ್ರ ನಿಮ್ಗೆ ಅತ್ಯಂತ ಸಂತೋಷವಾದ ಫಲವನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಫೆಬ್ರವರಿ 11ನೇ ತಾರೀಕಿನಿಂದ. ನಿಜವಾಗ್ಲೂ ತುಂಬಾ ಸಂತೋಷವಾಗಿರ್ತೀರ ಮೇಷರಾಶಿ. ಅದರಲ್ಲಿ ಎಳ್ಳಷ್ಟು ಅನುಮಾನವೇ ಇಲ್ಲ. ನಿಮ್ಗೆ ಏನಾದರೂ ಅನುಮಾನ ಇದೆಯಾ? ನನಗಂತೂ ಅನುಮಾನ ಇಲ್ಲ. ಫೆಬ್ರವರಿ 11ವರೆಗೂ ಹಾಗೆ ಹಿಂಗೆ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿಗಳಿರುತ್ತೆ. ಫೆಬ್ರವರಿ 11 ಆದ್ಮೇಲೆ ಸೂಪರ್ ಆಗಿರುತ್ತೆ. ಏನೇನು ಕುಟುಂಬದಲ್ಲಿ ಅಭಿವೃದ್ಧಿ ಹೆಚ್ಚು ಕಾಣ್ತೀರಾ, ಮತ್ತೆ ಧನಾಗಮನ ಅನ್ನುವಂಥದ್ದು ನಿಮಗೆ ನ್ಯಾಯಪೂರ್ತಿಯಾಗಿ ಸಿಗುತ್ತೆ. ನಿಮ್ಮ ಮಾತಿಗೆ ಒಳ್ಳೆ ವ್ಯಾಲ್ಯೂಸು, ಬಲ ಬರುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಯಾವುದೇ ತೊಂದರೆ ಇಲ್ಲದೆ ಒಳ್ಳೆ ವಿದ್ಯಾಭ್ಯಾಸ ಆಗುತ್ತೆ. ಆಯ್ತಲ್ಲ? ಇಷ್ಟು ಕೂಡ ಮೇಷರಾಶಿಯವರಿಗೆ ಫೆಬ್ರವರಿ 11 ನಂತರ ಸಿಗುವಂತ ಅತ್ಯಂತ ಪುಣ್ಯ. ಅದ್ರ ಜೊತೆಗೆ ವಿವಾಹ ಅಪೇಕ್ಷಿತವಾಗಿರ್ತಕ್ಕಂಥ ಗಂಡು ಅಥವಾ ಹೆಣ್ಣು ಯಾರಾದರೂ ಮೇಷರಾಶಿಯವರಾಗಿದ್ರೆ ಫೆಬ್ರವರಿ 11 ನಂತರ ಬೇಗ ಸೆಟ್ ಆಗ್ಬಿಡುತ್ತೆ. ವಿವಾಹಕ್ಕೆ ಅನುಕೂಲ ಆಗ್ಬಿಡುತ್ತೆ, ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಶುಭ ಕಾರ್ಯಕ್ಕೆ ಅನುಕೂಲ ಆಗ್ಬಿಡುತ್ತೆ. ಯಾರಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ರು ಸಕ್ಸಸ್ ಇರುತ್ತೆ. ಇವೆಲ್ಲದಕ್ಕೂ ಕಾರಣೀಕೃತವಾಗಿರತಕ್ಕಂಥದ್ದು ನಿಮಗೆ
ಶುಕ್ರ. ಆ ಶುಕ್ರ ದಶಮ ಸ್ಥಾನದಲ್ಲಿರೋದು ಒಳ್ಳೆಯ ಫಲ ಆಯ್ತು. ಇನ್ನು ರಾಶಿಯಿಂದ ತೃತೀಯ ಮತ್ತು ಷಷ್ಠ ಭಾವ ಅಂದರೆ ಮೂರನೇ ಮನೆಯನ್ನ ನಾವು ಧೈರ್ಯ ಸ್ಥಾನ, ಸಹೋದರ ಸ್ಥಾನ ಅಂತೀವಿ. 6ನೇ ಮನೆಯನ್ನ ಋಣಸ್ಥಾನ, ರೋಗಸ್ಥಾನ, ಶತ್ರುಸ್ಥಾನ. ಇದಕ್ಕೆಲ್ಲ ಅಧಿಪತಿಯಾದಂಥ ಬುಧ ಫೆಬ್ರವರಿ 1ನೇ ತಾರೀಕಿಗೆ 10ನೇ ಮನೆಗೆ ಬಂದ್ಬಿಡ್ತಾರೆ, ತ್ರಿಕೋಣಾಧಿಪತಿ ಮನೆಗೆ. ಯಾರ ಮನೆಗೆ? ಶನಿ ಮನೆಗೆ. ಅಲ್ಲಿಗೆ ನಿಮಗೆ ತೃತೀಯಾಧಿಪತಿ ಹಾಗೂ ಷಷ್ಠಾಧಿಪತಿ ಆದಂತಹ ಬುಧ ದಶಮ ಸ್ಥಾನದಲ್ಲಿ ಮಿತ್ರನ ಮನೆಯಲ್ಲಿದ್ದಾನಂದ್ರೆ ನಿಮ್ಮ ಸಹೋದರ ಸಹೋದರಿಯರು ನಿಮಗೆ ಸಪೋರ್ಟ್ ಮಾಡ್ತಾರೆ, ಧೈರ್ಯ ಜಾಸ್ತಿ ಬರುತ್ತೆ, ಶೌರ್ಯ, ದೇಹದಲ್ಲಿ ತಾಕತ್ತು ಅಂತೀವಲ್ಲ ಬಲ ಅದು ವೃದ್ಧಿ ಆಗುತ್ತೆ, ಋಣ ಸಾಲ ಬಾಧೆ ಕಡಿಮೆ ಆಗುತ್ತೆ, ರೋಗ ಬಾಧೆನೂ ಕಡಿಮೆ ಆಗುತ್ತೆ, ಶತ್ರು ಬಾಧೆನೂ ಕಡಿಮೆ ಆಗುತ್ತೆ. ಇಷ್ಟು ಕೂಡ ಬುಧನಿಂದ ನಿಮಗೆ ಸಿಗುವಂಥದ್ದು. ಮೇಲಾಗಿ ಬುಧ ವಿದ್ಯಾಕಾರಕನಾಗಿರ್ತಕ್ಕಂಥದ್ದು. ಹಾಗಾಗಿ ಬುಧನಿಂದ ನೀವು ಒಳ್ಳೆ ವಿದ್ಯಾಭ್ಯಾಸವನ್ನು ಅಪೇಕ್ಷೆ ಪಡ್ಬೋದು. ಹಾಗೆ ಬುಧ ವ್ಯಾಪಾರಕಾರಕನಾದ್ದರಿಂದ ವ್ಯಾಪಾರದಲ್ಲಿ ಒಳ್ಳೆ ಅಪೇಕ್ಷೆಯನ್ನು ಮೇಷರಾಶಿಯವರು ಪಡಿಬೋದು. ಇನ್ನಾಯಿತು, ಶುಕ್ರ ಆಯಿತು, ಬುಧ ಆಯಿತು. ನಿಮ್ಮ ರಾಶಿ ಮೇಷರಾಶಿಗೆ ಅಧಿಪತಿ ಹಾಗೂ ನಿಮ್ಮ ಅದೃಷ್ಟ ಸ್ಥಾನಕ್ಕೂ ಆಯುಷ್ಯ ಸ್ಥಾನಕ್ಕೂ ಅಧಿಪತಿಯಾದಂಥ ಕುಜ 5ನೇ ತಾರೀಕು ಫೆಬ್ರವರಿ 5ನೇ ತಾರೀಕು ಧನುರಾಶಿಯಲ್ಲಿ ಅಂದರೆ ಮಿತ್ರನ ಮನೆಯಲ್ಲಿದ್ದಂಥ ಕುಜ ಉಚ್ಚ ಸ್ಥಾನಕ್ಕೆ ಬರ್ತಾರೆ. ನಿಮ್ಮ ರಾಶಿಯಾಧಿಪತಿ ಉಚ್ಚ ಸ್ಥಾನ ಆದರೆ ಏನು ಫಲ ಗೊತ್ತಾ? ಕುಜ ಉಚ್ಚ ಸ್ಥಾನ ಆದರೆ ಎಕ್ಸಾಲ್ಟೆಡ್ ಪೊಸಿಷನ್ ಇದ್ರೆ ಸಂಪೂರ್ಣ ಬಲವನ್ನು ಕೊಡ್ತಾನೆ. ಭೂಮಿಗೆ ಸಂಬಂಧಪಟ್ಟಂತ ಎಳ್ಳಷ್ಟು ತೊಂದರೆಗಳು ನಿಮ್ಗೆ ಆಗಲ್ಲ. ಏನಾದರೂ ಕೋರ್ಟು ಕಚೇರಿ ವ್ಯಾಜ್ಯಗಳು ಭೂಮಿ ಸಂಬಂಧಪಟ್ಟಂತ ಸಮಸ್ಯೆ ಇದ್ರೆ ಈ ತಿಂಗಳು ಕ್ಲಿಯರ್ ಆಗುತ್ತೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದಂತೂ ಈ ಒಂದು ಫೆಬ್ರವರಿ ತಿಂಗಳು ಅತ್ಯಂತ ಮಧುರ, ಪ್ರತಿದಿನ ಸಿಹಿ ತಿಂತಾನೆ ಇರಬೇಕು, ಅಷ್ಟು ಚೆನ್ನಾಗಿ ಕೆಲಸಗಳಾಗುತ್ತೆ ನಿಮಗೆ. ರೈತರಿಗಂತೂ ಪುಷ್ಕಳವಾಗಿ ಆನಂದವಾಗಿರುತ್ತೆ ಫೆಬ್ರವರಿ ತಿಂಗಳು. ಹೊಟ್ಟೆ ತುಂಬ ಊಟ ಕಣ್ತುಂಬನಿದ್ರೆ ಒಳ್ಳೆ ಬೆಳೆ ಸಂಪಾದನೆ ಚೆನ್ನಾಗಿರ್ತೀರ. ರೈತರ ಸಾಲನೂ ಸ್ವಲ್ಪ ಕಡಿಮೆ ಆಗುತ್ತೆ. ಭೂಮಿನ ನಂಬಿಕೊಂಡಿರ್ತಕ್ಕಂಥ ಜೀವನ ಮಾಡುವಂಥವ್ರು ಎಲ್ಲರೂ ಚೆನ್ನಾಗಿರ್ತೀರ. ನೀವೇನಾದ್ರೂ ಭೂಮಿ ತಗೊಳ್ಬೇಕಾ ಮೇಷರಾಶಿಯವರು ಪ್ರಯತ್ನ ಪಟ್ಬಿಡಿ. ಕೈಯಲ್ಲಿ ದುಡ್ಡೇ ಇಲ್ಲ, ₹1 ಇಲ್ಲ, ಪ್ರಯತ್ನ ಪಟ್ಬಿಡಿ, ದುಡ್ಡು ಬರುತ್ತೆ. ಹೆಂಗೋ ಬರುತ್ತೆ, ಲೋನಿಂದ ಬರುತ್ತೆ ಅಥವಾ ಸ್ನೇಹಿತರು ಕೊಡ್ಬೋದು, ಏನೋ ಊಟ ಆಗುತ್ತೆ. ಮನೆ ಕಟ್ತಾ ಇದ್ದೀರಾ, ಕಟ್ಕೊಂಡು ಹೋಗಿ, ಏನು ತೊಂದರೆ ಇಲ್ಲ. ಕಟ್ಟಕ್ಕೆ ಶುರು ಮಾಡಬೇಕಾ ಮಾಘ ಮಾಸದಲ್ಲೇ ಒಳ್ಳೆ ಮುಹೂರ್ತ ನೋಡಿ ಶುರು ಮಾಡಿ, ಖಂಡಿತ ಒಳ್ಳೆಯದಾಗ. ಹೀಗೆ ಮೇಷರಾಶಿಗೆ ನಿಮ್ಮ ರಾಶಿಯಾಧಿಪತಿ ಹಾಗೂ ಅದೃಷ್ಟಾಧಿಪತಿ ಹಾಗೂ ಆಯುಷ್ಯಾಧಿಪತಿಯಾದಂಥ ಕುಜ ದಶಮ ಸ್ಥಾನಕ್ಕೆ ಬಂದು ಉಚ್ಚ ಸ್ಥಾನದಲ್ಲಿ ನಿಂತಿದ್ದಾರೆ ಅಂತಂದ್ರೆ ಖಂಡಿತವಾಗಲೂ ಅದ್ಭುತವಾದ ಫಲ. ಅದನ್ನು ಅನುಭವಿಸ್ಬೇಕು, ಪ್ರಯತ್ನ ಇರಬೇಕು. ಪ್ರಯತ್ನ ಇದ್ರೆ ಖಂಡಿತ ಸಕ್ಸಸ್. ಗುರುಗಳೇ, ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಅದೇನೋ ಗೊತ್ತಿಲ್ಲ, ಒಂದು 7-8 ತಿಂಗಳಿಂದ ನನಗೆ ಏನೋ ಅನುಕೂಲ ಆಗ್ತಾ ಇಲ್ಲ, ಈ ಥರ ಪ್ರಶ್ನೆ ಕೇಳೋರಿದ್ದಾರೆ. ಆ ಥರ ಪ್ರಶ್ನೆ ಕೇಳೋರು ಮಾಘ ಮಾಸದಲ್ಲಿ ನಿಮ್ಮ ಪ್ರಯತ್ನ ಪಡಿ, ಹೆಚ್ಚು ಶ್ರಮ ಪಡಿ, ಖಂಡಿತ ಸಕ್ಸಸ್ ಆಗುತ್ತೆ. ನಿಮ್ಮ ದುಡ್ಡು ಬರುತ್ತೆ, ಖುಷಿಯಾಗಿರುತ್ತೆ. ಹಾಗೆ ಇನ್ನು ರಾಶಿಯಿಂದ ಪಂಚಮಾಧಿಪತಿ ಆಗಿರ್ತಕ್ಕಂಥ ಸೂರ್ಯ ಶತ್ರು ಸ್ಥಾನದಲ್ಲಿದ್ದಾರೆ. ಸ್ಟಾರ್ಟಿಂಗಿಂದ ಒಳ್ಳೆದೇ ಹೇಳ್ಕೊಂಡು ಹೋಗ್ಬಿಡ್ತೀರಾ ಗುರುಗಳೇ, ನೀವೆಲ್ಲನೂ ಒಳ್ಳೇದೇ ಹೇಳ್ತೀರಾ, ಕೆಟ್ಟದಿಲ್ಲ ಅಂದರೆ ಖಂಡಿತ ಕೆಟ್ಟದಿದೆ. ಏನು ಕೆಟ್ಟದಿದೆ? ಸೂರ್ಯ ಬಂದು ಪಂಚಮಾಧಿಪತಿ ಆದ ಸೂರ್ಯ ಶತ್ರುವಿನ ಸ್ಥಾನದಲ್ಲಿದ್ದಾರೆ. ಮಕರ ರಾಶಿಯಲ್ಲಿ ಇರ್ತಾರೆ, ಅದಾದ್ಮೇಲೆ ಕುಂಭ ರಾಶಿಗೆ ಬರ್ತಾರೆ. ಏನು ಅಷ್ಟೊಂದೇನು ಉತ್ತಮ ಸ್ಥಾನ ಅಲ್ಲ, 2 ಶತ್ರು ಸ್ಥಾನವೇ. ಹಾಗಾಗಿ ಎಲ್ಲೋ ಒಂದು ಕಡೆ ಸ್ವಲ್ಪ ಸ್ಟ್ರೆಸ್ಸು, ಆಮೇಲೆ ಕುಟುಂಬದ ಒಂದು ಒತ್ತಡ ನಿಮ್ಮ ಮೇಲೆ ಬೀಳುವಂಥದ್ದು, ಕೆಲಸದ ಒತ್ತಡ ನಿಮ್ಮ ಮೇಲೆ, ಸಾಲದ ಒತ್ತಡ ಬೀಳುವಂಥದ್ದು. ಈ ಒತ್ತಡಗಳಲ್ಲಿ ಒಂದು ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನ ಬಿಟ್ಬಿಡ್ತೀರ. ಹಾಗಾಗಿ ಒಂದು ಸ್ವಲ್ಪ ದೇಹದಲ್ಲಿ ಸುಸ್ತಾಗಿ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಆದಷ್ಟು ಮೇಷರಾಶಿಯವರು ಬೆಳಗ್ಗೆ ಎದ್ದು ಸೂರ್ಯನನ್ನು ನಮಸ್ಕಾರ ಮಾಡಿ, ಸೂರ್ಯನಿಗೆ ಮುಖ ಕೊಟ್ಟು ಸೂರ್ಯನ ಬಿಸಿಲನ್ನು ತಗೊಳ್ಳಿ. ಪ್ರತಿದಿನ ಬೆಳಗ್ಗೆ ಆದಿತ್ಯ ಹೃದಯವನ್ನು ಹೇಳಿ, ಅದು ಬಹಳ ಒಳಿತನ್ನು ಕೊಡುತ್ತೆ. ಸೂರ್ಯನಿಗೆ ಶಾಂತಿ ಅಂತ ಹೇಳ್ತೀವಿ. ಇನ್ನು ರಾಶಿಯಿಂದ ಭಾಗ್ಯಸ್ಥಾನ 9ನೇ ಮನೆ ಹಾಗೂ 12ನೇ ಮನೆ ಅಧಿಪತಿ ಗುರು ಆದ್ದರಿಂದ ನಿಮ್ಮ ರಾಶಿಯಲ್ಲೇ ಇದ್ದಾರೆ. ಗುರುವಿಂದ ಯಾವುದೇ ಕೆಟ್ಟದ್ದಿಲ್ಲ. ನಾನು ಪ್ರತಿ ಸಲ ಹೇಳ್ತಾ ಬರ್ತಿದ್ದೀನಿ, ಈ ಸಲ ಹೇಳ್ತೀನಿ, ಮುಂದಕ್ಕೂ ಹೇಳ್ತೀನಿ. ಗುರುವಿಂದ ಯಾವುದೂ ಕೆಟ್ಟದ್ದಿಲ್ಲ. ಗುರು ನಿಮ್ಮ ರಾಶಿಯಲ್ಲೇ ಇದ್ದಾರ. ಎಲ್ಲರೂ ಹೇಳ್ತಾರೆ ಜನ್ಮಗುರು ಮಹಾದುಃಖಂ, ಜನ್ಮಗುರು, ಅದೆಲ್ಲ ಜನ್ಮಗುರುಗೆ ಹುಟ್ಟಿದಾಗ, ಗೋಚಾರ ಗುರುಗಲ್ಲ. ಹಾಗಾಗಿ ನೀವೇನು ತಲೆ ಕೆಡಿಸ್ಕೊಬೇಡಿ. ಗುರು ಈಗಾಗಲೇ ಪ್ರಯಾಣವನ್ನು ಶುರು ಮಾಡಿಬಿಟ್ಟಿದ್ದಾರೆ, ನೀವೇನು ಭಯ ಪಡೋಂಗಿಲ್ಲ. ಬಟ್ ನಿಮ್ಮ ರಾಶಿಯಲ್ಲಿ ಗುರು ಇದ್ದಾರೆ ಅಂದರೆ ಗುರುವಿಂದ ನಿಮ್ಗೆ ಒಳ್ಳೆಯ ಫಲ ಇದೆ. ಭಯ ಪಡೋದು, ಚಿಂತನೆ ಮಾಡೋದು ಅವಶ್ಯಕತೆ ಖಂಡಿತವಾಗಲೂ ಇಲ್ಲ. ಅಲ್ಲಿಗೆ ಭಾಗ್ಯಾಧಿಪತಿ ವ್ಯಯಾಧಿಪತಿನೂ ಚೆನ್ನಾಗಿದ್ದಾರೆ. ಇನ್ನು ಶನಿ ಬಂದು ನಿಮಗೆ ದಶಮಾಧಿಪತಿ ಹಾಗೂ ಏಕಾದಶಾಧಿಪತಿ.
ಮೇಷರಾಶಿಯವರಿಗೆ ಏಕಾದಶದಲ್ಲಿ ಶನಿ ಇರತಕ್ಕಂಥದ್ದು, ಲಾಭಸ್ಥಾನದಲ್ಲಿ ಎಲ್ಲನೂ ಚೆನ್ನಾಗಿದೆ, ಪ್ರತಿಯೊಂದು ಚೆನ್ನಾಗಿದೆ. ಕೇವಲ ಸೂರ್ಯ ಮಾತ್ರ ಚೆನ್ನಾಗಿಲ್ಲ. ಆರೋಗ್ಯದ ಕಡೆ ಗಮನ ಕೊಡಿ. ಕಣ್ಣು, ಚರ್ಮ ಹಾಗೂ ಹೃದಯ, ಹಾರ್ಟ್ ರಿಲೇಟೆಡ್ ಆಗಿ ನೋಡ್ಕೋಬೇಕಾಗುತ್ತೆ. ಇದು 3 ಇಂಪಾರ್ಟೆಂಟ್. ಸರಿ, ಆಯಿತು. ಹಾಗಾದರೆ ನಾವು ಈಗ 10ನೇ ಮನೆಯಲ್ಲಿ ಬುಧ ಇದ್ದರೆ ಏನು ಫಲ ಅನ್ನುವಂಥದ್ದನ್ನು ನಾವು ನೋಡೋಣ. ಆಜ್ಞಾಮಾನ ವಿಭೂಷಣಾನಿ ವಸನ ವ್ಯಾಪಾರ ನಿದ್ರಾ ಕೃಷಿ ಪ್ರವ್ರಜ್ಯಾಗಮ ಕರ್ಮ ಜೀವನ ಯಶೋ ವಿಜ್ಞಾನ ವಿದ್ಯಾ ಕ್ರಮಾತ್ ಅಂತೇಳಿ ಶ್ಲೋಕ. ಗೋಚಾರದಲ್ಲಿ ಬುಧನು ದಶಮ ಸ್ಥಾನದಲ್ಲಿದ್ದರೆ ಅಧಿಕ ಐಶ್ವರ್ಯವು ಪ್ರಾಪ್ತಿಯಾಗತ್ತೆ, ಜ್ಞಾನ ವಿಶೇಷವಾಗಿ ಪ್ರಾಪ್ತಿಯಾಗತ್ತೆ. ದಶಮದ ಬುಧ ಉದ್ಯೋಗದ ಸ್ಥಿರತೆಯನ್ನು ಕೊಡ್ತಾನೆ, ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕೊಡ್ತಾನೆ, ಪ್ರಮೋಷನ್ ಕೊಡ್ತಾನೆ, ಸ್ಥಾನ ಪಲಟವನ್ನು ಕೊಡ್ತಾನೆ, ಭದ್ರತೆಯನ್ನು ಕೊಡ್ತಾನೆ. ಬುಧನೊಂದಿಗೆ ಬೇರೆ ಯಾವ ಗ್ರಹಗಳಿದೆ? ಕುಜ ಇದೆ, ಶುಕ್ರ ಇದೆ. ಕುಜನ ಬಿಟ್ಬಿಡೋಣ, ಕುಜ ಸಪೋರ್ಟ್ ಮಾಡಲ್ಲ, ಶುಕ್ರ. ಬುಧನೊಂದಿಗೆ ಶುಭ ಗ್ರಹಗಳು, ಬುಧನೊಂದಿಗೆ ಶುಕ್ರ ಸೇರಿದರೆ ವಾಂಗ್ಮಿ, ಚೆನ್ನಾಗಿ ಮಾತಾಡುವಂಥದ್ದು, ಕಲೆಯಲ್ಲಿ ಅಭಿವೃದ್ಧಿ, ಸಂಪತ್ತಲ್ಲಿ ಅಭಿವೃದ್ಧಿ. ಸಾಮಾನ್ಯವಾಗಿ ಈ CA ಅಕೌಂಟ್ ಸೆಕ್ಷನ್ನು, ಈ ಬ್ಯಾಂಕಿಂಗ್ ಈ ಥರ ತುಂಬ ಚೆನ್ನಾಗಿರುತ್ತೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ. ಮತ್ತು ಸಲಹೆಗಾರರಿಗೆ ಅಡ್ವೈಸರ್ಸ್ ಚೆನ್ನಾಗಿರುತ್ತೆ. ಮತ್ತು ಈ ಲೆಕ್ಕಪತ್ರ ಬರೆಯೋರಿಗೆ ತುಂಬ ಚೆನ್ನಾಗಿರುತ್ತೆ. ಜರ್ನಲಿಸಮು, ಪತ್ರಿಕೋದ್ಯಮ ಇತ್ಯಾದಿಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಲೇಖಕರಿಗೆ ಬಹಳ ಚೆನ್ನಾಗಿರುತ್ತೆ. ಇವೆಲ್ಲವೂ ಕೂಡ ಅದರ ಜೊತೆಗೆ ಬ್ಯಾಂಕ್ ಉದ್ಯೋಗಿಗಳು, ಗ್ರಾಮ ಲೆಕ್ಕಗಿ ಮಾಡುವಂಥವರು, ಸಂಶೋಧನಾ ಪ್ರಬಂಧಗಳನ್ನು ಬರೆಯುವಂಥವ್ರು, ಇವೆಲ್ಲ ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಂಡಿದ್ದಾರೆ ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಹೆಚ್ಚು ಪ್ರಯತ್ನ ಕೊಟ್ಟು ವಿದ್ಯಾಭ್ಯಾಸ ಮಾಡಿ, ನಿಮ್ಗೆ ತುಂಬ ಸಕ್ಸಸ್ ಆಗುತ್ತೆ. ಕಾಂಪಿಟೇಟಿವ್ UPSCಯಲ್ಲಿ ನಿಮ್ಗೆ ಸಕ್ಸಸ್ ಆಗುತ್ತೆ. ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಆಗಿ ನಿಮಗೆ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ಬುದ್ಧಿ ತೀವ್ರತೆ ಹೆಚ್ಚಾಗುತ್ತೆ. ಆಮೇಲೆ ಕ್ರೀಡೆಯಲ್ಲಿ ಅಂದರೆ ಬುದ್ಧಿ ಉಪಯೋಗಿಸಿ ಮಾಡುವಂಥ ಕ್ರೀಡೆ, ಉದಾಹರಣೆಗೆ ಶೂಟಿಂಗ್ ಆಗ್ಬೋದು, ಆರ್ಚರಿ ಆಗ್ಬೋದು, ಚೆಸ್ ಆಗ್ಬೋದು, ಅಥವಾ ಯಾವುದಾದ್ರೂ ಬುದ್ಧಿ ಬ್ರೈನ್ ಯೂಸ್ ಮಾಡಿ ಮಾಡುವಂಥ ವಿದ್ಯಾಭ್ಯಾಸದ ಕ್ರೀಡೆ ಇದೆಯಲ್ಲ, ಆ ಕ್ರೀಡೆಗಳಲ್ಲಿ ಸಕ್ಸಸ್ ಆಗ್ತೀರಾ. ಜೊತೆಗೆ ಈ ಇನ್ಶೂರೆನ್ಸ್ ಮಾಡಿಸುವಂಥ ಏಜೆನ್ಸಿಗಳು, ಸ್ಟಾಫ್ ವೆಂಡರ್ಸು ಮತ್ತು ಅಡ್ವರ್ಟೈಸ್ಮೆಂಟ್ ಏಜೆನ್ಸಿಯವರು, ಅಧ್ಯಾಪಕರು ಅಂದರೆ ಪ್ರೊಫೆಸರ್ಸು, ಟೀಚರ್ಸು, ಲೆಕ್ಚರರ್ಸು, ಇವರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಬಲಿಷ್ಠವಾಗಿರ್ತಾರೆ. ಹೇಳುತ್ತೆ ಬೌಧಾಂಶೆ ಲಿಪಿ ಗಣಿತಾದಿ ಕಾವ್ಯ ಶಿಲ್ಪೈಹಿ ಅಂತ ಹೇಳುತ್ತೆ. ಬುಧ ಬಂದು ದಶಮದಲ್ಲಿದ್ದರೆ, ನಾನು ಭಾಳ ಸ್ಪಷ್ಟವಾಗಿ ಗ್ರಂಥವನ್ನು ನೋಡಿ ಹೇಳ್ತೀನಿ ನೋಡಿ. ಬುಧ ದಶಮದಲ್ಲಿದ್ದಾಗ ಅನ್ನುವಂಥದ್ದನ್ನ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ನಿಮಗೆ, ಆಯ್ತಾ? ಯಾಕಂದರೆ ನಿಮಗೆ ಆಸೆ ಇಡಿಸೋದು, ಭಯಪಡಿಸೋದು ನನಗೆ ಇಷ್ಟ ಆಗೋದಿಲ್ಲ. ಗಣಿತ ಪ್ರಧಾನವಾದ ಉದ್ಯೋಗಗಳಲ್ಲಿ ಒಳ್ಳೆ ಹೆಸರು ತಗೋತೀರಾ. ಪುಸ್ತಕ ವ್ಯಾಪಾರ ಮುಂತಾದ ವ್ಯಾಪಾರಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ತಿಳ್ಕೊಳ್ಳಿ, ನಾನು ಹೇಳಿದೆ ಬುಧನ ಜೊತೆ ಯಾರಿದ್ದಾರೆ ಅಂದರೆ ಶುಕ್ರ ಇದ್ದಾರೆ, ಇನ್ನೊಂದು ಕುಜ ಇದ್ದಾರೆ. ಕುಜನ ಬಿಟ್ಬಿಡಿ, ಶುಕ್ರನ ತಗೊಳ್ಳೋಂಥ ಶುಕ್ರನ ತಗೊಂಡೆ. ಈಗ ಕುಜನ ತಗೊಂಡ್ರೆ ಬುಧ ಕುಜ ಯುತಿ ಇದ್ದರೆ ಬುದ್ಧಿ ತೀವ್ರತೆ ಜಾಸ್ತಿ ಇರುತ್ತೆ. ಮತ್ತೆ ಕುಶಾಗ್ರಮತಿ ಅಂತ ಹೇಳ್ತೀವಿ, ಅಂದ್ರೆ ಏನಾದರೂ ಮಾತಾಡ್ತಿದ್ರೆ ಕಿವಿಲ್ ಬೀಳುತ್ತೆ, ಕಿವಿಲ್ ಕೇಳಿಸುತ್ತೆ. ಅಷ್ಟು ಉತ್ತಮವಾದಂಥ ಒಂದು ಸ್ಥಾನಮಾನ, ಗೌರವ ಸಿಗುವಂಥದ್ದು. ಅದಲ್ಲದೆ ಇನ್ನೂ ಹೇಳ್ಬೇಕಂದ್ರೆ ಬುಧ ದಶಮ ಸ್ಥಾನದಲ್ಲಿರ್ತಕ್ಕಂಥದ್ದು ನಾವು ಎರಡು ತರ ನೋಡಬೇಕು. ಷಷ್ಠಾಧಿಪತಿ ದಶಮದಲ್ಲಿದ್ದಾಗ ಏನು ಫಲ, ತೃತೀಯಾಧಿಪತಿ ದಶಮದಲ್ಲಿದ್ದಾಗ ಏನು ಫಲ, ಈ ರೀತಿಯಾದ ಅನಾಲಿಸಿಸ್ ಮಾಡೋದು ಇದೆ. ಅದನ್ನ ನಾನು ಮಾಡಿದೆ ಅಂದ್ರೆ ಇನ್ನೂ ತುಂಬಾ ಲ್ಯಾಗ್ ಆಗ್ಬಿಡುತ್ತೆ, 30 ನಿಮಿಷಕ್ಕೆ ಮೇಲೆ ಹೋಗ್ಬಿಡುತ್ತೆ ವಿಡಿಯೋ, ನೋಡೋರಿಗೆ ಬೇಜಾರಾಗ್ಬಿಡುತ್ತೆ. ಹಾಗಾಗಿ ನಾನು ಸಾಧ್ಯವಾದಷ್ಟು ಅದನ್ನ ಒಂಚೂರು ಕಡಿಮೆ ಮಾಡಿದ್ದೀನಿ. ಇನ್ನೂ ಹೇಳಬೇಕು ಅಂತಂದ್ರೆ ಜನರಲೈಸ್ ಆಗಿ ಏನಿದೆ ಅದನ್ನು ಹೇಳ್ತೀನಿ ನಾನು. ಅನೇಕ ಅಂಶಗಳಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ಹೊಸ ಹೊಸ ಕೆಲಸದ ಒಂದು ಅವಕಾಶ ನಿಮಗೆ ಸಿಗುತ್ತೆ, ಅದು ನಿಮಗೂ ಉಪಯೋಗ ಆಗುತ್ತೆ. ಆಮೇಲೆ ನಿಂತು ಹೋಗಿರತಕ್ಕಂಥ ಕೆಲಸಗಳು ನಿಮಗೆ ಈ ಒಂದು ತಿಂಗಳಲ್ಲಿ ಪೂರ್ತಿ ಆಗುತ್ತೆ. ಖರ್ಚು ಹೆಚ್ಚಾಗುತ್ತೆ, ಆದರೆ ಆ ಖರ್ಚನ್ನ ಸಮರ್ಥನೆ ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಇರುತ್ತೆ, ಅದನ್ನು ಬ್ಯಾಲೆನ್ಸ್ ಮಾಡ್ತೀರಾ. ಮತ್ತೆ ಮುಂದಿನ ಒಂದು ಜೀವನದ ಬಗ್ಗೆ ತುಂಬ ಯೋಚನೆ ಮಾಡ್ತೀರಾ. ಒಳ್ಳೆ ಅಗ್ರಸ್ಥಾನದಲ್ಲಿ ನೀವು ಬೆಳೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ತುಂಬ ಸವಾಲುಗಳು ನಿಮ್ಮ ಮುಂದೆ ಬಂದು ನಿಲ್ಲುತ್ತೆ ಫೆಬ್ರವರಿ ತಿಂಗಳು, ಅದನ್ನೆಲ್ಲ ಎದುರಿಸ್ಕೊಳ್ಬೇಕು. ಆದರೂ ಮಿಶ್ರ ಫಲವೇ. ಈ ಕಡೆ ನೀವು ತುಂಬ ದೊಡ್ಡವರು ಆಗಲ್ಲ, ಹಾಗಂತ ಕೆಳಗಡೆ ಹಿಡಿಯಲ್ಲ, ಮಧ್ಯದಲ್ಲಿ ಇರ್ತೀರಾ. ಮತ್ತೆ ಈ ತಿಂಗಳ ಪ್ರಾರಂಭದಲ್ಲಿ ಒಂದು ಸ್ವಲ್ಪ ಕಠಿಣವಾಗಿದ್ರು ಕೂಡ 11ನೇ ತಾರೀಕು ನಂತರ ಫೆಬ್ರವರಿ ತಿಂಗಳಲ್ಲಿ ಆರ್ಥಿಕವಾಗಿ ತುಂಬ ಬಲಿಷ್ಠವಾಗ್ತೀರಾ. ಪ್ರಭುತ್ವ ಉದ್ಯೋಗ ಅಂತಂದ್ರೆ ನೀವು ಗೌರ್ಮೆಂಟ್ ಜಾಬ್ ಅನ್ನು ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮ್ಗೆ ಸಕ್ಸಸ್ ಇದೆ, ಅಥವಾ ಗೌರ್ಮೆಂಟ್ ಜಾಬಿಗೆ ಪ್ರಯತ್ನ ಪಡ್ತಾ ಇದ್ರೆ ನಿಮ್ಗೆ ಅನುಕೂಲ ಇದೆ, ಅದಕ್ಕೇನು ಸಮಸ್ಯೆ ಇಲ್ಲ. ಆರೋಗ್ಯ ವಿಷಯದಲ್ಲಿ ಒಂದು ಸ್ವಲ್ಪ ಕಣ್ಣು, ಚರ್ಮ, ಹಾರ್ಟ್ ರಿಲೇಟೆಡ್ ಆಗಿ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಆದಷ್ಟು ಸ್ವಲ್ಪ ವಾಕಿಂಗು, ಜಾಗಿಂಗ್ ಹೆಚ್ಚು ಮಾಡಿ.
ಫಿಸಿಕಲ್ ಎಕ್ಸಸೈಸನ್ನು ದೇಹಕ್ಕೆ ಕೊಡಿ, ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ಸ್ವಲ್ಪ ಮಟ್ಟಿಗೆ ಈ ಕೆಮ್ಮು, ಕಫ, ನೆಗಡಿ, ಕಣ್ಣು ನೋವು ಇದೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ತುಂಬ ಪ್ರಯೋಜನವಾಗಿರ್ತಕ್ಕಂಥ ಉಪಯೋಗ ನಿಮಗೆ ವಿಶೇಷವಾಗಿ ಈ ಫೆಬ್ರವರಿ ತಿಂಗಳಲ್ಲಿ ಸಿಗುತ್ತೆ. ಆರೋಗ್ಯದಲ್ಲಿ ಮಾತ್ರ ಎಚ್ಚರ ಇರಿ. ಸೂರ್ಯನಿಗೆ ಶಾಂತಿ ಮಾಡೋದು ಮಾತ್ರ ಮರ್ಕೊಳ್ಬೇಡಿ. ಶಾಂತಿ ಅಂತಂದರೆ ದಿನ ಬೆಳಗ್ಗೆ ಎದ್ದು ಸ್ವಾಮಿ ದರ್ಶನ, ಸ್ವಾಮಿ ಪೂಜೆ ಮತ್ತು ವಿಶೇಷವಾಗಿ ಆ ಒಂದು ಆದಿತ್ಯ ಹೃದಯವನ್ನು ಹೇಳುವಂಥದ್ದು ಅಥವಾ ಕೇಳುವಂಥದ್ದು. ಮೇಷರಾಶಿಯಲ್ಲಿ ರವಿ ಗುರು ಶುಭ. ಹಾಗಾದರೆ ರವಿ ಶತ್ರು ಮನೆಯಲ್ಲಿದ್ದಾರೆ, ಆದರೂ ಶುಭ, ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಬಟ್ ಆರೋಗ್ಯದಲ್ಲಿ ಅಶುಭವೇ, ಅದನ್ನು ಸರಿ ಮಾಡ್ಕೋಬೇಕು. ಲಗ್ನದಲ್ಲೇ ಗುರು ಇದ್ದಾರೆ, ಗುರುನು ಶುಭ. ರವಿ ಗುರು ಶುಭರು. ಶನಿ ಬುಧ ಶುಕ್ರ ಅಶುಭರು. ಶನಿ ಬುಧ ಮತ್ತೆ ಶುಕ್ರ ಅಶುಭರು. ಬಟ್ ಬುಧ ನಿಮಗೆ ದಶಮದಲ್ಲಿದ್ದಾರೆ, ಮಿತ್ರನ ಮನೆಯಲ್ಲಿ ಒಳ್ಳೆಯದು. ಶುಕ್ರನು ದಶಮದಲ್ಲಿ ಮಿತ್ರನ ಮನೆಯಲ್ಲಿ ಒಳ್ಳೆಯದು. ಕುಜ ಉಚ್ಚ ಸ್ಥಾನದಲ್ಲಿದ್ದಾರೆ, ಹಾಗಾಗಿ ಒಳ್ಳೆಯದು. ಓಕೆ. ಗುರುವಿಗೆ ಶನಿ ಸಂಬಂಧವಾದರೆ, ಗುರು ಶನಿ ಸಂಬಂಧ ಇದೆಯಾ? ಇಲ್ಲ, ಖಂಡಿತ ಇಲ್ಲ, ತಲೆಗೆಡಿಸ್ಕೊಬೇಡಿ. ಮೂರನೇ ಮನೆ ದೃಷ್ಟಿ ತಗೋತಾರೆ ಕೆಲವರು, ಬಿಟ್ಟು ಬೇಕಾಗಿಲ್ಲ. ಶನಿ ಕೊಡುವ ಕಷ್ಟ ಫಲಗಳನ್ನು ತಾನೇ ಪದೇ ಪದೇ ಕೊಡುತ್ತಾನೆ. ಯಾರು ಕೊಡ್ತಾರೆ? ಗುರು ಕೊಡೋದಿಲ್ಲ. ಯಾಕಂದ್ರೆ ಗುರು ನೀವು ಲಗ್ನದಲ್ಲೇ ಇದೆ, ರಾಶಿಯಲ್ಲೇ ಇದೆ, ಮಿತ್ರನ ಮನೆಯಲ್ಲೇ. ಮೇಲಾಗಿ ನಿಮಗೆ ಫೆಬ್ರವರಿ ಎಷ್ಟನೇ ತಾರೀಕಿನವರೆಗೂ ಹೇಳ್ತಿರ್ತಾಳೆ, ಫೆಬ್ರವರಿ 5ನೇ ತಾರೀಕುವರೆಗೂ ನಿಮಗೆ ಗುರು ಮತ್ತೆ ಕುಜ ಇಬ್ಬರು ಪರಿವರ್ತನಾ ಯೋಗದಲ್ಲಿ ಇರ್ತಾರೆ. ಅದು ಕೂಡ ನಿಮಗೆ ಅಪ್ಲೈ ಆಗುತ್ತೆ ಈ ದಿನ. ಮತ್ತೆ ಶುಕ್ರನೇನು ಮಾರಕ ಆಗಿಲ್ಲ, ಶನಿನೂ ಮಾರಕ ಅಲ್ಲ, ಬುಧನೂ ಮಾರಕನಾಗಲ್ಲ. ಏನು ತೊಂದರೆ ಇಲ್ಲ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನೂ ಒಂದೇನಪ್ಪ ಅಂತಂದ್ರೆ, ಶನಿ ನಿಮಗೆ ಲಾಭಸ್ಥಾನದಲ್ಲಿದ್ದಾರೆ, 11ನೇ ಮನೆ ಇದ್ದಾರೆ. ಇಲ್ಲಿ ಕೊಡುತ್ತೆ ಸೂಚನೆ. ಮೇಷ ಚರರಾಶಿ ಆದ್ದರಿಂದ ಲಾಭಾಧಿಪತಿಯಾದ ಶನಿಗೆ ಮಾರಕತ್ವದ ಅಧಿಕಾರ ಬರುತ್ತೆ. ಲಾಭಾಧಿಪತಿಯಾದಂತಹ ಶನಿ ಲಾಭಸ್ಥಾನದಲ್ಲಿದ್ದು ಮೇಷರಾಶಿಗೆ ಶನಿ ಒಳ್ಳೆಯವನಲ್ಲವಾದರೂ ಕೂಡ ಶನಿಯ ಮನೆಯಲ್ಲೇ ಮೇಷರಾಶಿಗೆ ಅಧಿಪತಿಯಾದಂತಹ ಕುಜ ಉಚ್ಚಸ್ಥಾನವಾಗುತ್ತಾನಾದ್ದರಿಂದ ಎಕ್ಸಂಪ್ಷನ್ಸ್ ಅನ್ನು ಕೊಟ್ಟು ಲಾಭಾಧಿಪತಿ ಲಾಭಸ್ಥಾನದಲ್ಲಿರೋದ್ರಿಂದ ಮೇಷರಾಶಿಯವರಿಗೆ ಅಧಿಕಾರ, ಚೇರ್ ಸಿಗುವಂತ ಸಾಧ್ಯತೆ, ಸುಪ್ರೀಂ ಪವರ್ಸ್ ಸಿಗುವಂತ ಸಾಧ್ಯತೆ ಇರುತ್ತೆ. ಆದ್ರೆ ನೀವೇನ್ ಮಾಡಬೇಕು? ಅದಕ್ಕೆ ಪ್ರಯತ್ನ ಪಡಬೇಕು, ಅದು ಇಂಪಾರ್ಟೆಂಟ್. ಸರಿ, ಹಾಗಾದ್ರೆ ಜನ್ಮ ಜಾತಕದಲ್ಲಿ ಏನೇ ಇರಲಿ, ಗೋಚಾರದಲ್ಲಿ ಜನರಲೈಸ್ ಪರಿಹಾರ ನೋಡೋಣ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳು ಬರುವಂತ ಸಾಧ್ಯತೆ, ನಾನು ಆಗಲೇ ಹೇಳಿದೆ. ಕಣ್ಣು ಮತ್ತೆ ಹೃದಯ, ಚರ್ಮದ ವ್ಯಾಧಿಗಳು ಬರುವಂಥದ್ದು ಅಲ್ಪ ಪ್ರಗತಿ ಇದೆ ಆರೋಗ್ಯದಲ್ಲಿ. ತಮಾಷೆಗೂ ಕೆಲವೊಂದು ಜೋಕ್ಸ್ ಅನ್ನ ಹೆಚ್ಚು ಮಾಡಕ್ ಹೋಗ್ಬೇಡಿ. ನಗಬೇಕು, ನೀವು ಖುಷಿಯಾಗಿರ್ಬೇಕು. ಸುಮ್ಮನೆ ಜೋಕ್ ಮಾಡ್ಕೊಂಡಿರ್ಬೇಡಿ. ಈ ತರ ಹರ್ಟ್ ಆಗೋ ರೀತಿಯಾಗಿ ತುಂಬಾ ತಿರುಗಾಟ ಬೇಡ. ತಿರುಗಾಟದಲ್ಲಿ ಮೋಸ ಹೋಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಕೆಲಸ ಕಾರ್ಯದ್ದೇನು ತೊಂದರೆ ಇಲ್ಲ, ಜಯಪ್ರಾಪ್ತಿ, ವ್ಯಾಪಾರದಲ್ಲಿ ಉತ್ತಮ ಫಲ, ಯಾವುದಾದ್ರೂ ವಿಷಯದಲ್ಲಿ ನಿರ್ಧಾರ ತಗೊಳ್ಳಿ, ಏನು ತೊಂದರೆ ಇಲ್ಲ. ನಿಮ್ಮ ನಿರ್ಧಾರ ಬಲಿಷ್ಠವಾಗಿರುತ್ತೆ. ಅತಿ ಮುಖ್ಯವಾದ ವಿಚಾರಗಳ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಜೀವನದಲ್ಲಿ, ಅದೆಲ್ಲವೂ ಕೂಡ ನಿಮಗೆ ಸೂಕ್ತವಾಗಿ ಯೋಚನೆ ಮಾಡ್ತೀರಾ. ವಿದ್ಯಾರ್ಥಿಗಳಿಗೆ ಶುಭ ಫಲ, ಉದ್ಯೋಗ ಮಾಡುವಂಥವ್ರಿಗೆ ಅತ್ಯಂತ ಉತ್ತಮ ಫಲ, ವ್ಯಾಪಾರದಲ್ಲಿ ಅಭಿವೃದ್ಧಿ, ನಷ್ಟ ಅಂತೂ ಇಲ್ಲ. ವಿದೇಶಿ ಪ್ರಯಾಣದಲ್ಲಿ ಸುಖಕರ. ವಿದೇಶದಲ್ಲಿ ನೆಲೆಸಿರ್ತಕ್ಕಂಥ ನಮ್ಮ ಸ್ವದೇಶಿಗಳು, ಭಾರತೀಯರು ಕೂಡ ತುಂಬ ಒಳ್ಳೆ ಫಲ ಇರುತ್ತೆ. ಮತ್ತೆ ರೈತರು ಕೂಡ ಉತ್ತಮ ಫಲ ಇರುತ್ತೆ. ಈ ತಿರುಗಾಟ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೆಯದು. ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರುಕುಳ ಬರುವಂಥ ಸಾಧ್ಯತೆ, ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಅದು ಬಿಟ್ಟರೆ ಅದೃಷ್ಟ ನಿಮ್ಮನ್ನು ಹಿಂಬಾಲಿಸ್ಕೊಂಡ್ ಬರುತ್ತೆ, ಕೈಗೆ ಬಂದು ಸೇರುತ್ತೆ. ಆದರೆ ಮಿಸ್ ಮಾಡ್ಕೊಂಬೇಡಿ, ಅದೃಷ್ಟನ ಕಳ್ಕೊಬೇಡಿ. ಸ್ವಲ್ಪ ಸಹಾಯವನ್ನು ಹೆಚ್ಚು ಮಾಡಿ ಅಥವಾ ದಾನವನ್ನು ಹೆಚ್ಚು ಮಾಡಿ, ಅದು ತುಂಬ ಒಳ್ಳೆಯ ಫಲವನ್ನು ಕೊಡುತ್ತೆ. ವ್ಯಾಪಾರಿಗಳಿಗೆ, ರೈತರಿಗೆ ಮಾತ್ರ ತುಂಬ ಚೆನ್ನಾಗಿದೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಪ್ರಾರಂಭದಲ್ಲಿ ಹೇಳ್ಬಿಟ್ಟು ಚೆನ್ನಾಗಿದೆ. ಅನಿರೀಕ್ಷಿತವಾಗಿ ನಿಮ್ಮ ಪ್ರಯತ್ನಕ್ಕೆ ಕಠಿಣ ಪರಿಶ್ರಮ ಸಿಗುತ್ತೆ, ಒಳ್ಳೆ ದುಡ್ಡು ಸಂಪಾದನೆ ಆಗುತ್ತೆ. ಒಂದು ಸ್ವಲ್ಪ ಭಯ ಗಿಯ ಇದ್ರೆ ಕಡಿಮೆ ಮಾಡ್ಕೊಳ್ಳಿ. ಸ್ಥಾನ ಪಲ್ಲಟ ಆಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಕಾಲು ಏಟು ಅಥವಾ ದೇಹದಲ್ಲಿ ಯಾವುದಾದ್ರೂ ಒಂದು ಅಂಗಾಂಗದಲ್ಲಿ ಏಟಾಗ್ಬೋದು, ಸ್ವಲ್ಪ ಹುಷಾರಾಗಿರಿ. ಕುಟುಂಬದಲ್ಲಿ ನೆಮ್ಮದಿ ವಾತಾವರಣದಲ್ಲಿ ವಿದೇಶಿ ಪ್ರಯಾಣದಲ್ಲಿ ಆಲೋಚನೆ ಮಾಡ್ತಾ ಇದ್ರೆ ಪ್ರಯತ್ನ ಮಾಡ್ಕೊಳ್ಳಿ, ಸಿದ್ಧತೆ ಮಾಡ್ಕೊಳ್ಳಿ, ನಿಮ್ಗೆ ಅನುಕೂಲ ಆಗುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ಆಹಾರವನ್ನು ಸಮತೋಲನವಾಗಿ ಸ್ವೀಕಾರ ಮಾಡಿ. ಯಾಕಂದರೆ 3 ಸಮಸ್ಯೆಗಳು ನಾನು ಹೇಳಿದೆ, ಅದ್ರ ಬಗ್ಗೆ ಗಮನ ಕೊಡಿ. ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಿದ್ರೆ ಬಹಳ ಆನಂದವಾಗುತ್ತೆ ನಿಮಗೆ. ತುಂಬ ಪಶ್ಚಾತ್ತಾಪದ ಗುಣ, ಯಾರಿಗಾದ್ರೂ ಒಂದು ಬೈದ್ಬಿಟ್ರು ಏನಾದ್ರು ಹೇಳ್ಬಿಟ್ರು ಕೂಡ ತುಂಬ ಮನಸ್ಸಿಗೆ ಹಾಕೊಳ್ತೀರಾ, ಪಶ್ಚಾತ್ತಾಪ ಪಡ್ತೀರಾ. ಮಿತ್ರರ ಸಹಾಯ ಸಿಗುತ್ತೆ, ಏನೂ ತೊಂದರೆ ಇಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ. ಓವರಾಲ್ ನೋಡಿದ್ರೆ ಮೇಷರಾಶಿಯವರಿಗೆ 2024 ಫೆಬ್ರವರಿ ತಿಂಗಳು ಅತ್ಯಂತ ಶುಭ ಫಲ ಆರೋಗ್ಯದಲ್ಲಿ ಹೊರತುಪಡಿಸಿ. ಹಾಗಾಗಿ ನಾನು ಈಗಾಗಲೇ ಹೇಳಿದ್ನಲ್ಲ, ಸೂರ್ಯ ಚೆನ್ನಾಗಿಲ್ಲ, ಶತ್ರು ಮನೆಯಲ್ಲಿದ್ದಾರೆ, ಅವರೇ ಪಂಚಮಾಧಿಪತಿ. ಹಾಗಾಗಿ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಪ್ರತಿದಿನ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡುವಂಥದ್ದು, ಸೂರ್ಯನ ಬಿಸಿಲು ತಗೊಳ್ಳುವಂಥದ್ದು, ಆದಿತ್ಯ ಹೃದಯವನ್ನು ಹೇಳುವಂಥದ್ದು ಅಥವಾ ಕೇಳುವಂಥದ್ದು ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆಯ ಫಲ. ನೋಡಿದ್ರಲ್ಲ ವೀಕ್ಷಕರೇ, ಮೇಷರಾಶಿಯವರ 2024 ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ವಿಡಿಯೋನ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ,
ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳ